ಪ್ರಶ್ನೋತ್ತರ 18ನೇ ದಿವಸ. ಪ್ರಶ್ನೋತ್ತರ 18ನೇ ದಿವಸ. ಪ್ರಶ್ನೋತ್ತರವನ್ನು ನೀವು ಇವತ್ತು 18ನೇ ದಿವಸದಲ್ಲಿ ಕೇಳ್ತಾ ಇದ್ದೀರಾ. ದೇವಾದೇವ ಪಾರ್ಶ್ವನಾಥ ಭಗವಾನರಿಗೆ, ಮಹಾವೀರ ಭಗವಾನರಿಗೆ, ಪರಮ ಪೂಜೆ ಆಚಾರ್ಯ ಚಾರಿಚಕ್ರ ಶಾಂತಸಾಗರ ಮಹಾರಾಜರಿಗೆ, ಆಚಾರ್ಯತ್ನ ಬಾಬುಲಿ ಮಹಾರಾಜರಿಗೆ, ಸಮಸ್ತ ಶಿಕ್ಷಣ ಗುರುಗಳಿಗೆ, ವಿದ್ಯಾ ಗುರು ಉಪದೇಶ ನಗರ ಬಲಿ ಮಹಾರಾಜರಿಗೆ. ಏನು ನಿನ್ನೆದು ಏನು ಪ್ರಶ್ನೆ ನಡೀತತಿ? ಏನು ಕೇಳಿದ್ರು ಅವರು? ನಿನ್ನೇನ ಕೇಳಿಬಿಟ್ರು, ಅಲ್ಲಿಗೆ ಟೈಮ್ ಆಯ್ತು ಅಂತ ಹೇಳಿದ್ರು. ಏನಪ್ಪ ಏನು ಕೇಳಿದ್ರದ? ಮಹಾರಾಜ ನೀವು ಮಣ್ಣಿ ಹೂಗೊಂಡ್ ಕೇಳಿನ್ರಿ, ಹೆಸರು ಯಾವ ಹೇಳ್ತಂತ ಹೇಳಿರಿ. ಅಂದರೆ ಭಗವಾನ್ರಿಗೆ ಅರ್ಪಿಸಲು ಯೋಗ್ಯ ಹೂಗಳು ಯಾವ್ಯಾವುದು ಅಂಥೇಳಿ ಅದರೊಳಗಡೆ ನಾ ಏನು ಹೇಳಿದ್ದೆ ಅಂದರೆ ನಿಮ್ಗೆ ಯಾವಾಗ ಯಾವ ಹೂವಿನ ಮುಂದೆ ಫಲಗಳು ಬರ್ತಾವೆ ಅಂದರೆ ಸಣ್ಣ ಸಣ್ಣ ಫಲಗಳು, ಮಿಡಿಗಳು ಬರ್ತವೆ. ಮಿಡಿ ಅಂತಾರೆ ಅದನ್ನು ಸಣ್ಣದ, ಮತ್ತು ಅದು ದೊಡ್ಡ ಆದಮೇಲೆ ಕಾಯಿ ಅಂತಾರೆ, ಮತ್ತು ಅದು ಇನ್ನೂ ಅದರ ಲಾಸ್ಟ್ ಹಣ್ಣು ಅಂತಾರೆ ಅದನ್ನು. ಫಸ್ಟಿಗೆ ಮಿಡಿ ಬರುತ್ತೆ, ಫಸ್ಟಿಗೆ ಏನು ಬರುತ್ತೆ? ಫಸ್ಟ್ ಹೂ ಬರುತ್ತೆ, ಆಮೇಲೆ ಮಿಡಿ ಆಗುತ್ತೆ, ಆಮೇಲೆ ಕಾಯಿ ಆಗುತ್ತೆ, ಆಮೇಲೆ ಹಣ್ಣಾಗುತ್ತೆ, ಈ ಥರ ಎಲ್ಲ ಇರುತ್ತೆ. ಅಂದರೆ ಯಾವುದು ಕಾಯಿ ಹಣ್ಣು ಬರ್ತಾಯ ಅಂಥದ್ದು ಯಾವುದು ನೀವು ಏರ್ಸಕ್ಕೆ ಬರಲ್ಲ. ಅಂದರೆ ಪೇರಳೆ ಹೂ, ಹೀರೆಕಾಯಿ, ತೊಂಡೆಕಾಯಿ, ಬೆಂಡೆಕಾಯಿ, ಬೇರೆ ಬೇರೆ ಅಂಥದ್ದೆಲ್ಲ ಏರ್ಸಕ್ಕೆ ಬರಲ್ಲ. ಮತ್ತು ಭಗವಾನ್ರಿಗೆ ಏರ್ಸೋದಕ್ಕೆ ಯೋಗ್ಯ ಹೂಗಳು ಯಾವ್ಯಾವ? ಅದು ಈಗ ನಮಗೆಲ್ಲ ಶಾಸ್ತ್ರದಲ್ಲಿ ನೋಡಿದ್ರೆ ಎಲ್ಲ ಸಾವಿರಾರು ಹೆಸರುಗಳು ಸಿಗ್ತವೆ, ಅದು ಬೇಡ ಅಷ್ಟು. ಈಗ ಏನೇನು ಮುಖ್ಯ ಇಲ್ಲಿ ಸುಮ್ಮನೆ ನಮಗೆ ಇಲ್ಲಿ ಅರ್ಜೆಂಟಿಗೆ ನಮಗೇನು ನೆನಪಿದಾವೆ ಅಷ್ಟು ಹೇಳ್ತೀನಿ. ಕಮಲ, ಚಂಪಾ, ಚಮೇಲಿ, ಕುಂದ, ಸಂಪಿಗೆ, ಜಾಜಿ, ಮಲ್ಲಿಗೆ, ಕೇದಗೆ, ಮಂದಾರ, ಕರ್ಣಕಾರ, ಕದಂಬ, ಬೆಟ್ಟದಾವರೆ, ದಾಸವಾಳ, ಸೇವಂತಿಗೆ, ಪಾರಿಜಾತ, ನೀಲಕಮಲ, ರಾತ್ರಿ ರಾಣಿ, ಉತ್ಪಲ್ಲ, ಇಂದಿವರ, ರಾಜಚಂಪಕ, ಮುಕ್ತಬಂಧನ, ಆಟಾಸ, ಬಕುಲ, ಮಾಲತಿ, ಸಂತಾನಕ, ಕಲ್ಲಾರ್, ಬಿಳಿ ಗುಲಾಬಿ, ಮಚ್ಕಂದ, ನಾಗಚಂಪಕ, ಜೂಹಿ, ಜಾಪಕುಸುಮ, ಸ್ವಸ್ತಿಕದ ಹೂವು, ಹೀಗೆ ಅನೇಕ ಇದ್ದಾವೆ. ಅದೇನು ಶಾಸ್ತ್ರದೊಳಗಡೆ ನೋಡ್ರೆ ಸಾವಿರಾರು ಪ್ರಮಾಣದಲ್ಲಿದ್ದಾವೆ, ಹಂಗಂತಲ್ಲ. ಈಗ ನೋಡಿ, ಇವೆಲ್ಲನ ಏರ್ಸೋದಕ್ಕೆ ಭಗವಾನ್ರಿಗೆ ಏರ್ಸೋದಕ್ಕೆ ಯೋಗ್ಯ ಹೂಗಳು ಶ್ರಾವಕಾಚಾರ ಸಂಗ್ರಹ ಭಾಗ ಮತ್ತು ಬೇರೆ ಬೇರೆ ಪ್ರಕಾರದ ಶ್ರಾವಕಾಚಾರಗಳಿದಾವಲ್ಲ, ಅದರಲ್ಲಿ ಎಲ್ಲನೂ ಈ ಶಾಸ್ತ್ರದ ಎಲ್ಲ ಬೇರೆ ಬೇರೆ ಶಾಸ್ತ್ರದ ವರ್ಣನೆಗಳಿದಾವೆ. ಇದು ಇವೆಲ್ಲ ಹೂಗಳು ಭಗವಾನ್ರಿಗೆ ಏರ್ಸೋದಕ್ಕೆ ಯೋಗ್ಯ ಇದಾವೆ. ಲವಂಗ ಹೂ ಒಳಗಡೆ ಬರೋದಿಲ್ಲ. ಲವಂಗ ನೀವು ಏರ್ಸಿ ನಾವೇನು ಬೇಡನಲ್ಲ. ಅಕಸ್ಮಾತ್ ನಿಮ್ಮ ಕಡೆ ಏನಾದ್ರು ಹೂವಿಲ್ಲದ ಪಕ್ಷದಲ್ಲಿ ಎಲ್ಲರೂ ಅನಿವಾರ್ಯ ಸ್ಥಳದಲ್ಲಿ ನೀವು ಲವಂಗವನ್ನು ಏರ್ಸ್ರಿ, ನಾವೇನಿಲ್ಲ ಅಂತನಲ್ಲ. ಜಪ ಗಿಪ್ಪ ಹಾಕೋತಿಗೆ 108 ಜಪಗಳೆಲ್ಲ ಬರ್ತವೆ. ಅಂದರೆ ದೊಡ್ಡ ದೊಡ್ಡ ವಿಧಾನಗಳಲ್ಲಿ 108 ಜಪ ಎಲ್ಲ ಬರ್ತವೆ, ಆವಾಗ ಲವಂಗದಲ್ಲಿ ಜಪ ಹಾಕ್ತಾರೆ. ಹಾಗೆಲ್ಲ ಮಾಡಿರಿ, ಬೇಡ ಅಂತ ನಾನೇನು ಅನ್ನೋದಿಲ್ಲ. ಬಟ್ ನಾವು ಹೇಳೋದು ಇಷ್ಟೇನೆ, ಲವಂಗ ಹೂ ಒಳಗಡೆ ಬರಲ್ಲ ಅಷ್ಟೇ. ಅದಕ್ಕೆ ನೀವು ದೊಡ್ಡ ದೊಡ್ಡ ವಿದ್ವಾನ್ಗಳ ಹತ್ರ ಅದನ್ನು ಕೇಳಿ ತಿಳಿಯಿರಿ. ದೊಡ್ಡ ದೊಡ್ಡ ಅಂಥ ಗುರುಗಳಿದ್ದಾರೆ, ಅವ್ರ ಕಡೆ ಮಿಥ್ಯಾ ಗುರುಗಳನ್ನ ಬಿಟ್ಟು ಸಮ್ಯಕ್ ಗುರುಗಳು ಯಾರ್ಯಾರು ಬೇಕು ನಿಮ್ಗೆ ಹೇಳ್ತೀವಿ, ಬೇಕಾದ್ರೆ ಲಿಸ್ಟ್ ಹೇಳ್ಕೊಡ್ತೀವಿ, ಅವ್ರ ಹತ್ರ ನೀವು ಹೋಗಿ ಕಲೀರಿ ಅದನ್ನು. ಆದರೆ ಯಾವುದೇ ಕಾರಣಕ್ಕೂ ಈ ನಿಮ್ಮ ಲವಂಗ ಹೂ ಒಳಗಡೆ ಬರೋದಿಲ್ಲ, ಅದು ಡ್ರೈ ಫ್ರೂಟ್ಸ್ ಒಳಗಡೆ ಬರುತ್ತೆ ಅಷ್ಟೇ, ಬಾಕಿದೇನಿಲ್ಲ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಇನ್ನು ನೋಡಿ, ಇವೆಲ್ಲ ಹೂವಿನ ಹೆಸರುಗಳನ್ನು ನೀವು ಕೇಳಿದ್ರಿ. ಇನ್ನು ಮುಂದಿನ ಪ್ರಶ್ನೆ ಅವರೇನು ನಿಂತಿದ್ದಾರೆ ನೋಡ್ರಿ, ಆ ಲಾಸ್ಟಿಗೆ ಈ ಕಡೆ ಅದೇ ಅಲ್ಲ, ಇದು ನೈಟಿ ಅಲ್ಲ, ಅದೇನ ಇದು ಚೂಡಿದಾರೆ ಅಂತ ಹಾಕೊಂಡು ನಿಂತಿದ್ದಾರೆ ನೋಡ್ರಿ. ಯಾರ ಇದು? ಎಂಥದ ಅನಾಸಿ ಅಂತ ಅರ್ಚಿಕಾಕು ಅರ್ಚಿಕಾಕು ಅವರು ಎಂತ ಅದು ಅವ್ರಿಗೆ ಕೊಡಿ ಮೈಕ್ ಕೊಡ್ರಿ. ಅರ್ಚಿಕಾಕು ನಿಂತಿದ್ದಾರೆ ನೋಡ್ರಿ ಬಾಗ್ಲ ಹತ್ರ, ಅವ್ರಿಗೆ ಕೊಡ್ರಿ ಮೈಕ್ ಕೊಡ್ರಿ. ಏನು ಕೇಳ್ತಾರೆ ಕೇಳ್ರದ? ಮಹಾರಾಜರೇ, ನೀವು ಹೇಳ್ತಾ ಇದ್ರಿ ಸರಿ ಐತ್ರಿ. ಹೂವು ಏರಿಸ್ರೆ ಹಿರಿಯೋಗಳು ಬರ್ತಾವಲ್ರಿ. ಎಂತ ಕೇಳಿದ್ರಪ್ಪ ಇವ್ರೀಗ? ಏನು ಕೇಳಿದ್ರು ನೋಡ್ರಿ. ಇವ್ರು ಏನು ಕೇಳಿದ್ರು ಅಂದರೆ, ಮಹಾರಾಜರೇ ಹೂವೆಲ್ಲ ಸರಿ ಇದ್ದಾವೆ ಹೇಳಿದ್ದು. ಅವ್ರು ಸರಿ ಇದೆ ಅಂತಿದ್ದಾರೆ, ಮತ್ತೆ ಏನೂ ಇಲ್ಲ ಅಂತ ಅನ್ನಲ್ಲ ಅವ್ರು, ಎಲ್ಲ ಹೂ ಅಂತಾರೆ. ದಿನ ಒಂದೊಂದು ಏನಾರು ಇಂಥವು ಪ್ರಶ್ನೆಗಳು ಕೇಳ್ತಾರೆ ಅವ್ರದ್ದು. ದಿನ ಏನಾರು ಒಂದು ದಿನಕ್ಕೊಂದು 2 ಪ್ರಶ್ನೆಗಳು ಏನಾರು ಇರ್ತವೆ ಇಂಥವು. ಈಗ ಅವ್ರು ಏನು ಕೇಳಿದ್ದಾರೆ, ನಾವು ಹೇಳ್ತಿರೋದು ಸರಿ ಇದೆ ಅಂತ. ಇವೆಲ್ಲ ಹೂಗಳು ಶಾಸ್ತ್ರ ಅವ್ರು ಯಾಕೆ ಸರಿ ಇದೆ ಅಂತ ಹೇಳ್ತಿದ್ದಾರೆ ಅವ್ರು ಗೊತ್ತೇನ? ಈಗ ಯಾಕೆ ಸರಿ ಇದೆ ಅಂತ ಅಂದರೆ ಅವರಿಗೆ ನಾವು ಸಾಕಷ್ಟು ಶಾಸ್ತ್ರಗಳನ್ನ ತೋರಿಸಿದ್ವಿ. ಈಗ 2 ವರ್ಷದಿಂದ ಅವ್ರು ನಮ್ಮ ಕಡೆ ಕಲಿತಿದ್ದಾರೆ. ಯಾವಾಗಾರು ಬರ್ತಾರೆ, ಎಲ್ಲರೂ ಏನಾರು ಕಂಪ್ಲೇಂಟ್ ತಗೊಂಡು ಬರ್ತಾರೆ. ಶಾಸ್ತ್ರಗಳನ್ನ ರೆಕಾರ್ಡ್ ಕೊಡ್ತಾನೆ ಇದೀವಿ ಅವರಿಗೆ. ಹಾಗಾಗಿ ಅವ್ರಿಗೆ ಗೊತ್ತಿದೆ ಏನು ಹೂ ಏರ್ಸೋದಕ್ಕಿದೆ. ಆದರೆ ಏನಂತೆ ಗೊತ್ತಾ ಮಹಾರಾಜ್ರಿ, ಹೂ ಏರ್ಸಿದ್ರೆ ಇರುವೆಗಳು ಬರ್ತವೆ. ಈಗ ನಾನು ನಿಮ್ಗೆ ಎಲ್ಲರಿಗೂ ಸೇರಿಸಿ ಒಂದು ಪ್ರಶ್ನೆ ಕೇಳ್ತೀನಿ, ಎಲ್ಲರೂ ಉತ್ತರ ಕೊಡ್ರಿ, ಒಬ್ಬರಲ್ಲ. ಹೂ ಏರ್ಸಿದ್ರೆ
ಇರುವೆಗಳು ಬಸ್ಸಿ ಒಳಗಡೆ ಬರ್ತವೆ ಅಂತ ಇದು ಭಗವಾನ್ರಿಗೆ ಗೊತ್ತಿತ್ತೋ ಇಲ್ಲೋ? ಗೊತ್ತಿತ್ರಿ. ಹೇಳ ಬಾರಿಕ್ ಹಾಕೋ. ಗೊತ್ತಿತ್ರಿ. ಹಾ ಗೊತ್ತಿತ್ತು ಭಗವಾನ್ರಿ. ಮತ್ತು ಭಗವಾನ್ರಿ ಯಾಕಪ್ಪ ಹೂ ಏರ್ಸು ಅಂದ್ರು? ಮತ್ತೆ ಯಾಕೆ ಬೇಕು ಇವರಿಗೆಲ್ಲ ಇದ? ಕೇಳ್ರಿ, ಇಲ್ಲಿ ಹೂ ಏರ್ಸಿದ್ರೆ ಇರುವೆಗಳು ಬರ್ತಾವಂತ ನಮಗೆ ಮಾನ್ಯ ಐತಿ. ಅಲ್ಲಿ ತುಂಗುಗೆ ಹೋಗಿದ್ದು ನಾವು. ತುಂಗು ಆ ಕಡೆ ಎಲ್ಲ ತುಂಗು ಅಂದರೆ ಬೇರೆ ಬೇರೆ ಕಡೆಯಿಂದ ಯಾರೋ ಒಬ್ರು ಬ್ರಹ್ಮಚಾರಿ ಬಂದಿದ್ದ. ಅಲ್ಲಿ ಬೇರೆ ಕಡೆಯಿಂದ, ಅಲ್ಲಿ ಊರಿನವಲ್ಲ, ಬೇರೆ ಕಡೆಯಿಂದ ಎಲ್ಲಿಂದ ಬಂದಿದ್ದ. ಅಲ್ಲಿ ಇರುವೆಗಳು ಬಂದಿದ್ದು ಬಸ್ತಿ ಒಳಗಡೆ. ಅವನು ಎಲ್ಲರಿಗೂ ಹೇಳ್ತಾನೆ, ಪುಲಾಪಾಸುನ್ ಮುಗಿಯೇಟೆ, ಪುಲಾಪಾಸುನ್ ಮುಗಿಯೇಟೆ, ಪುಲಾಪಾಸುನ್ ಮುಗಿಯೇಟೆ. ಏನು ಗೊತ್ತಾ, ನನಗೆ ಎಲ್ಲ ಕೇಳಿ ಕೇಳಿ ನಾವು ತಡ್ಕೊತೀವಿ ಅಷ್ಟೇ. ಈ ಮಿಥ್ಯಾ ಅದು ಏನು ಅಂತ, ಅದು ಗ್ರೂಪೇ ಎಷ್ಟು ಮಿಥ್ಯೆ ಹೆಂಗಾಯ್ತು ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ಭಾಳ ವಿಚಿತ್ರ ಇದೆ. ಅಲ್ಲಪ್ಪ, ಪುಲಾಪಾಸುನ್ ಮಂಗೆ ಐತೆ ಅಲ್ಲ, ಹೂವು ಹೆಸರು ಇರುವೆಗಳು ಬರ್ತಾವಂತೆ ಬಸ್ತಿ ಒಳಗಡೆ. ನಾನು ನಿಮ್ಗೆ ಕೇಳ್ತೀನಿ, ಕೊಬ್ಬರಿ ಹೋಳಿ ಹೆರ್ಸಿದ್ರೆ ಇರುವೆಗಳು ಬರಲ್ಲೇನು? ನೋಡಿದೀವಿ, ನೀವು ನೋಡಿದಿರಿ? ಹಾ, ಮತ್ತೆ ಅವ್ರು ತೇರಪ್ಪ ಅಂತವ್ರು ಕೊಬ್ಬರಿ ಹೋಳಿ ಹೆರ್ಸ್ತಾರಲ್ಲ, ಕಲ್ಲು ಸಕ್ಕರೆ, ಕಡಿ ಸಕ್ಕರೆ ಅಂತೀರಿ. ಕಲ್ಲು ಸಕ್ಕರೆ ಎರ್ಸಿದ್ರು ಇರುವೆ ಬರ್ತಾವಿಲ್ಲ? ಹಾ, ಅಕ್ಕಿ ಎರ್ಸಿದ್ರು ಬರ್ತಾವಿಲ್ಲ? ಮತ್ತೆ ಇನ್ನೇನು ಉಳಿತು ಹಂಗಾರೆ? ಅಕ್ಕಿ ಎರ್ಸಿದ್ರು ಇರುವೆಗಳು ಬರ್ತಾವೆ, ಕೊಬ್ಬರಿ ಪೀಸಿ ಹೆಸರು ಬರ್ತಾವೆ. ಇನ್ನು ಕಾರಿಕ ಅಂತಿರಲ್ಲ, ಉತ್ತುತ್ತೆ ಅಂತಾರೆ, ಅದೇ ಹೆಸರು ಬರ್ತಾವು. ಇದೆಲ್ಲ ನೋಡಿದಿರಿ ನೀವು? ಇದೆಲ್ಲ ನೋಡಿ ಮತ್ತೆ ನಮಗೆ ಕೇಳ್ತಾ ಇದ್ದೀರಾ ಹೂ ಎರ್ಸಕ್ಕೂಳೆ ಇರುವೆ ಬರ್ತಾವಂತೆ? ನೋಡಿದಿರಿ ಇದನ್ನು? ಗೊತ್ತೈತಿ ನಿಮಗೆ? ಗೊತ್ತಿರೋ ಮತ್ತೆ ಕೇಳ್ತಾ ಇದ್ದೀರಾ ಯಾಕೆ? ಇವೆಲ್ಲ ನಿಮ್ಗೆ ಅಂದ್ರೆ ನಿಮ್ಮಲ್ಲಿ ಸ್ವಯಂ ವಿಚಾರ ಶಕ್ತಿ ಇಲ್ಲ, ಆದ ಕಾರಣದಿಂದ ಹಿಂಗೆಲ್ಲ ಆಗ್ತಾವು. ಇರುವೆ ಯಾವುದಕ್ಕೆ ಬರಲ್ಲ? ನಿಮ್ಮಲ್ಲಿ ಅಡಿಗೆ ಮನೇಲಿ ಇರುವೆಗಳು ಬರ್ತಾವು. ಗೊತ್ತೈತಿ? ಒಂದು ಕೆಲಸ ಮಾಡ್ರಿ, ಯಾರು ಅರ್ಚಿ ಕಾಕು ಒಂದು ಕೆಲಸ ಮಾಡ್ರಿ, ನಿಮ್ಮಲ್ಲಿ ಇವತ್ತು ಅಡಿಗೆ ಮಾಡೋದನ್ನ ನಿಲ್ಲಿಸ್ರಿ. ನಿಲ್ಲಿಸ್ರಿ, ನಿಲ್ಲಲ್ಲ. ಹಂಗೆ ಅಪ್ಪ ಇವೆಲ್ಲ ಏನು ಗೊತ್ತಾ, ಮಿಥ್ಯಾವಾದಿಗಳು ಇದ್ದಾರೆ. ಅವು ಯಾವತ್ತು ಸಮ್ಯಕ್ ಅಲ್ಲ. ಅದು ಅವ್ರು ಏನಂತಾರೆ ಅಂದ್ರೆ, ನಿಮ್ಗೆ ಏನಾರು ಒಂದು ಇಂಥದ್ದು ಹೇಳ್ಕೊಟ್ಬಿಡ್ತಾರೆ. ಈ ಮಿಥ್ಯಾವಾದಿಗಳು ಏನು ಮಾಡ್ತಾರೆ ಅಂದರೆ, ಅದೇನೋ ನಿಮ್ಮ ಭಾಷೆ ಒಳಗಡೆ ಅಂತಾರೆ, ಕಾಲಾಗೆ ಹಾವು ಬಿಟ್ರು ಅಂತೇಳಿ. ಏನಾರು ಕೆಲಸ ಮಾಡಬೇಕಿದ್ರೆ ಗೊತ್ತಾಗ್ತದೆ. ಹಾಂ, ಮಿಥ್ಯಾವಾದಿಗಳು ಏನು ಮಾಡ್ತಾರೆ, ಕಾಲಾಗೆ ಹಾವು ಬಿಟ್ರು ಅಂತ ನಿಮ್ಮ ಇದೊಂದಿದೆ. ಅಂದರೆ ಏನಾರು ಮಾಡಬೇಕಿದ್ರೆ ನಿಮಗೆ ಏನಾರು ಒಂದು ಹೇಳಿ, ಅವ್ರದ್ದು ಉದ್ದೇಶ ಏನಿದೆ ಗೊತ್ತಾ? ಏನಾರು ಮಾಡಿ ಭಗವಾನ್ರಿಗೆ ಅಭಿಷೇಕ ನಿಲ್ಲಿಸೋದಿದೆ ಅವ್ರದ್ದು ಉದ್ದೇಶ ಇದೆ. ರಾತ್ರಿ ಆಗಲೂ ಪ್ರಯತ್ನ ಮಾಡ್ತಿದ್ದಾರೆ, ಕೋಟಿಗಟ್ಟಲೆ ಖರ್ಚು ಮಾಡ್ತಿದ್ದಾರೆ ಅದಕ್ಕೆ. MP ಮುಖ್ಯ ಅದ್ರದ್ದು ಕೇಂದ್ರ ಐತೆ ಅವ್ರದ್ದು, ಮಧ್ಯಪ್ರದೇಶದ ಒಳಗಡೆ. ಎಲ್ಲ ಕಡೆ ಅದನ್ನು ಸ್ಪ್ರೆಡ್ ಮಾಡಿ ಅವರು ಎಲ್ಲ ವಿದ್ವಾನ್ಗಳನ್ನ ಹಾಕಿ ಭಾಳ ಪ್ರಯತ್ನ ಮಾಡ್ತಾರೆ. ರಾತ್ರಿ ಹಗಲು ಪ್ರಯತ್ನ ಮಾಡ್ತಾರೆ. ಭಗವಾನ್ರು ಪಂಚಾಮೃತ ಅಭಿಷೇಕ ನಿಲ್ಲಿಸೋದು, ಹೂವೇರ್ಸೋದು ನಿಲ್ಲಿಸೋದು, ಭಗವಾನ್ರಿಗೆ ಹಣ್ಣೇರ್ಸೋದು ನಿಲ್ಲಿಸೋದು. ನೋಡೋಣ ಎಷ್ಟು ಮಾಡ್ತಾರೆ, ಮಾಡಲಿ ಅವರು. ಒಂದು ಕಡೆ ಶಾಸ್ತ್ರ, ಇನ್ನೊಂದು ಕಡೆ ಅವ್ರು ಏನು ಮಾಡ್ತಾರೆ, ಅದನ್ನ ಫಲಿತ ಏನಾಗುತ್ತೆ ಅಂತಲ್ಲ, ಅದು ನಡೀತಾನೆ ಇರುತ್ತೆ. ನಡೀಲಿ, ಎಷ್ಟು ದಿವಸ ನಡೆಸಲಿ ಅಷ್ಟೇ. ಇನ್ನು ಅದಾದಮೇಲೆ ಇನ್ನು ನೋಡೋಣ. ಇನ್ನು ಮತ್ತೆ ಅವರು ಹೂ ಏರ್ಸೋದ್ರಿಂದ ಹಿಂಸೆ ಆಗುತ್ತೆ. ಈಗ ಇರುವೆಗಳು ಬರ್ತಾವು. ಈಗ ರಸ್ತೆಲೆಲ್ಲ ಇರುವೆಗಳು ಇರ್ತಾವಲ್ಲ, ಮತ್ತು ಅವ್ರ ಮನೆಯಿಂದ ಇಲ್ಲಿ ತನಕ ಬರೋ ತನಕ ಎಷ್ಟುಗಳು ಇರುವೆಗಳು ಸತ್ತು ಹೋಗ್ತಾವೆ. ಹಾಗಾಗಿ ತೇರಪ್ಪಂತವ್ರು ಮತ್ತು ಈಗ ರಸ್ತೆಗೆ ಮನೆಗೂ ಬರಬಾರ್ದು. ರಾಧಾ ಎಲ್ಲಿಗೆ ಬಸ್ಸಿಗೂ ಬರಬಾರ್ದು, ಅಭಿಷೇಕ ಮಾಡೋದಕ್ಕೆ ಬರಲ್ಲ. ಯಾಕೆಂದ್ರೆ ನೀರಿನಲ್ಲಿ ಅಸಂಖ್ಯಾತ ಜೀವಗಳು ಇರ್ತಾವೆ ಒಂದು ಹನಿ ನೀರೊಳಗಡೆ. ಹಾಗಾಗಿ ಜಲಾಭಿಷೇಕ ಮಾಡಬಾರ್ದು. ಎಲ್ಲ ಹಿಂಸೆನೇ ಅಲ್ಲ, ಹಿಂಸೆ ಎಲ್ಲನೂ ಹಿಂಸೆ ಅಂತ ಹೇಳ್ತಾ ಹೋದರೆ ಭಗವಾನ್ರ ಪೂಜೆ ಅಭಿಷೇಕ ಎಲ್ಲ ನಿಲ್ಲಿಸ್ಬೇಕಾಗುತ್ತೆ. ಇದಾದ್ಮೇಲೆ ಇನ್ನು ಇದ್ರಾಗೇನು ಇದು ದಿನನಿತ್ಯದ ಪ್ರಶ್ನೆ ಐತಿ, ಇದೇನು ವೇಸ್ಟ್ ಪ್ರಶ್ನೆ ಐತೆ. ಇನ್ನು ಮುಂದಿನ ಏನಾರು ನೋಡೋಣ. ಈಗ ನೋಡಿ, ಇವರು ಬೆಳಗಾವಿಯಿಂದ ಬಂದಿದ್ದಾರೆ, ಅರ್ಪಿತಾ ಬಲ್ಲಾಳ್ ಅಂಥೇಳಿ. ಅವು ಅಲ್ಲ, ಇವ್ರ ಹೆಸರು ಅರ್ಪಿತಾ ಬಲ್ಲಾಳ್ ಅಂಥೇಳಿ. ಇವರು ಕೇಳ್ತಿದ್ದಾರೆ, ಅವ್ರದ್ದೇನೋ ಪ್ರಶ್ನೆ ಕೇಳ್ತಾರೆ ನೋಡ್ರಿ. ಅವ್ರು ಯಾವಾಗಲೂ ಬರಲ್ಲ, ಇವತ್ತು ಬಂದಿದ್ದಾರೆ ನೋಡ್ರಿ. ಇಲ್ಲಿ ಅವರಲ್ಲ, ಅವರು ಅಲ್ಲಿಂದ ಕೇಳ್ತಿದ್ದಾರೆ. ಮಹಾರಾಜ್ರಿ, ಹೂ ಏರ್ಸೋದು ಮಾನ್ಯ ಐತ್ರಿ, ಖರೆ ನಮ್ಮಲ್ಲಿ ಹೂ ಬೆಳಿಲಿ, ಏನ್ ಮಾಡೋದ್ರಿ? ಒಬ್ಬ ಇವ್ರದ್ದು ಇದು ಪ್ರಶ್ನೆ ಒಂಥರ ಚೆನ್ನಾಗಿದೆ ನೋಡ್ರಿ. ಇವ್ರು ಏನು ಕೇಳಿದ್ರು ಅಂದ್ರೆ, ಈಗ ಹೂ ಏರ್ಸೋದು ನಮಗೆ ಮಾನ್ಯ ಇದೆ, ನಾವು ಹೂ ಏರ್ಸ್ತೀವಿ. ಆದರೆ ಮಹಾರಾಜ್ರೆ, ನಮ್ಮ ಮನೇಲಿ ಹೂ ಬೆಳೆಯಲ್ಲ ಅಂತ ಅಂದರು. ಈಗ ನಾನು ನೋಡಿದ್ದೀನಿ, ಯಾಕೆಂದ್ರೆ ಆ ಕಡೆ ನಾನು ಓಡಾಡ್ದಾಗ ನೋಡಿದ್ದೀನಿ. ನಿಮ್ಮ ಅತ್ತೆ, ನಿಮ್ಮ ಮಾವ ಮತ್ತು ಇವರೆಲ್ಲ ಬರ್ತಾಯಿದ್ರು. ಅವಾಗ ನೀವೇನು ಬಂದು ನಾನು ನೋಡಿಲ್ಲ. ಅವರು ಬಸ್ತಿಗೆ ತಗೊಂಬಂದು ಅಕ್ಕಿ ಏರ್ಸ್ತಾಯಿದ್ರು, ಬಾದಾಮಿ ಏರ್ಸ್ತಾಯಿದ್ರು, ಲವಂಗ ಏರ್ಸ್ತಾಯಿದ್ರು, ಆಮೇಲೆ ಕಾರಿಕೆ ಉತ್ತುತ್ತೆ ಅಂತಾರಲ್ಲ ಅದನ್ನು ಏರ್ಸ್ತಾಯಿದ್ರು, ಏಲಕ್ಕಿ ಏರ್ಸ್ತಾಯಿದ್ರು. ನಾನು ಕೇಳ್ತೀನಿ ನಿಮಗೆ, ಕೇಳ್ತೀನಿ. ಈಗ ಇದೆಲ್ಲ ಅಕ್ಕಿ ನಿಮ್ಮ ಮನೇಲಿ ಬೆಳಿತೀರಿ? ಅದು ಬಾದಾಮಿ ಬೆಳಿತೀರಿ ನಿಮ್ಮಲ್ಲಿ? ಲವಂಗ ಬೆಳಿತೀರಿ? ಮತ್ತೆ ಬಾದಾಮಿ ಉತ್ತುತ್ತೆ ಎಲ್ಲ ಬೆಳಿತೀರಿ?
ನಿಮ್ಮದು ನನಗೆ ಗೊತ್ತೈತಿ, ನೀವು ಬಿಸ್ನೆಸ್ ಮ್ಯಾನ್ಸ್ ಇದ್ದೀರಿ, ಬಿಸ್ನೆಸ್ ಮಾಡ್ತೀರಿ, ನಿಮ್ದು ಅದು ಗೊಬ್ಬರದ ಅಂಗಡಿ ಎಲ್ಲ ಇದಾವು, ಇರಲಿ. ಈಗ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ಇದನ್ನೆಲ್ಲ ನೀವು ಮತ್ತೆ ನಿಮ್ಮ ಮನೇಲಿ ಅಕ್ಕಿ ಬೆಳೆಯಲ್ಲ, ಮತ್ತು ನಿಮ್ಮದು ಬಾದಾಮ್ ಬೆಳೆಯಲ್ಲ, ಲವಂಗ ಬೆಳೆಯಲ್ಲ, ಇದನ್ನೆಲ್ಲ ನೀವು ಮತ್ತೆ ಭಗವಾನ್ರಿಗೆ ಎಲ್ಲಿಂದ ತಂದು ಏರ್ಸಿದ್ರಿ? ವಾ ಗುಡ್, ನೋಡ್ರಿ ಅಂಗಡಿ ತಂದೆ. ಹಂಗಾರೆ ಹೂಗಳು ಕೂಡ ಅಂಗಡಿಯಲ್ಲಿ ಸಿಗ್ತವೆ, ಒಂದೆರಡು ಹೂವು ಅಂಗಡಿಯಿಂದ ತಗೊಂಬಂದು ಏರ್ಸ್ರಿ. ಆಯ್ತು, ಒಂದೆರಡು ಹೂವನ್ನ ಅಂಗಡಿಯಿಂದ ತಗೊಂಬಂದು ಏರ್ಸ್ರಿ. ಹೂವಿಗೆ ಮಾತ್ರ ಏನು ಇಷ್ಟು ಕಷ್ಟ ಆಗ್ತದೆ ನಿಮಗೆ? ಇವ್ ಎಷ್ಟು ಒಳ್ಳೆ ಪ್ರಶ್ನೆ ಕೇಳಿದಾರೆ ನೋಡ್ರಿ. ಏನಂತೆ? ಹೂ ಏರ್ಸೋದು ನಾವು ಮಾನ್ಯ ಇದೆಯಂತೆ, ಆದರೆ ನಮ್ಮಲ್ಲಿ ಹೂ ಬೆಳೆಯಲ್ಲ ಅಂತೆ. ಇದನ್ನು ಕೂಡ ಇವ್ರಿಗೆ ಹೇಳ್ಕೊಟ್ಟಿದ್ದಾರೆ ಮಿಥ್ಯಾವಾದಿಗಳು. ಇದು ಇವ್ರಿಗೆ ಇವ್ರ ತಲೆಗೊಳಗೆ ಬರೋದಿಲ್ಲ. ಇವ್ರು ಅಕ್ಕಿ ಹೆಂಗೆ ತಂದ್ರು, ಎಲ್ಲಿಂದ ತಂದ್ರು? ಅವರು ಬಿಸ್ನೆಸ್ ಮ್ಯಾನ್ಸ್ ಇದ್ದಾರೆ, ಗೊಬ್ಬರದ ಅಂಗಡಿ ಐತೆ ಅವ್ರು, ನಾನು ನೋಡಿದ್ದೀನಿ. ಅವು ಅಲ್ಲಿ ಗೊಬ್ಬರದ ಅಂಗಡಿ ಒಳಗಡೆ ಅವ್ರದ್ದು ಮನೆ ಒಳಗಡೆ, ಅಥವಾ ಅವರು ಅಕ್ಕಿ ಬೆಳಿತಾರೋ, ಗದ್ದೆ ಹೊಲ ಐತೆ ಅವ್ರದ್ದು, ಮತ್ತೆ ಲವಂಗ ಬೆಳಿತಾರೋ. ಹೆಂಗೆ ತಂದ್ರು ಅದನ್ನ? ಅಂಗಡಿಯಿಂದ ತಂದ್ರಲ್ಲ. ಈಗ ಅದೇ ಅಂಗಡಿಯಲ್ಲಿ ಹೂಗಳು ಸಿಗ್ತಾವೆ ಆ ಕಡೆ ಪಕ್ಕದಲ್ಲಿ, ಒಂದೆರಡು ಹೂ ತಂದು ಬಗೊಳ್ರಿ, ಏರ್ಸ್ರಿ, ನೋಡಿ ಏನಾಗ್ತಾಗ್ಲಿ. ಗೊತ್ತಾಯ್ತು ನಿಮ್ಗಿದು? ಇನ್ನು ನೋಡೋಣ ಮುಂದಿನ ಪ್ರಶ್ನೆ. ರಾವ್ ಸಾಬ್ ಠಾಕೂರ್ ಹೇಳ್ರಿ. ಹೂ ಏರ್ಸೋದ್ರಿಂದ ಯಾರಿಗಾದ್ರೂ ಪುಣ್ಯ ಸಿಗ್ತಾವ? ಅಬ್ಬಾ, ಠಾಕೂರ್ ಪ್ರಶ್ನೆ ಏನಂತೆ? ನಾ ಹೇಳ್ತೀನಿ ಠಾಕೂರ್ ಸಾಬ್, ಇಲ್ಲಿ ಕೇಳ್ರಿ. ನೀವು ಸ್ವಾಧ್ಯಾಯ ಮಾಡ್ತಾ ಈಗ 20 ವರ್ಷ ಮುಗಿದೈತಿ, ಈಗ 21, 22 ವರ್ಷಕ್ಕೆ ಬರ್ತೈತಿ ನಿಮ್ದೀಗ. ನಾನು ನಿಮ್ಗೆ ಪ್ರಶ್ನೆ ಕೇಳ್ತೀನಪ್ಪ, ಎಷ್ಟೋ ಸತಿ ನೀವು ಓದಿದ್ದೀರಿ ರತ್ನಗ್ರಂಥಕ ಶ್ರಾವಕಾಚಾರದ ಶ್ಲೋಕ ನಂಬರ್ 120. ಅದರೊಳಗಡೆ ಒಂದು ಕಪ್ಪೆ ಭಗವಾನ್ ಮಹಾವೀರರ ಸಮೋಷಣಕ್ಕೆ ಹೂ ತಗೊಂಡು ಹೋಗ್ತಾ ಇತ್ತು. ಅದು ಸೈನಿಕ ರಾಜನ ಆನೆಯ ಕಾಲಿನ ಕೆಳಗಡೆ ಬಿದ್ದು ಸತ್ತೋಯ್ತು. ಅದು ಎಲ್ಲಿಗೆ ಹೋಯ್ತು? ಸ್ವರ್ಗಕ್ಕೆ ಹೋಯ್ತು. ಇದು ಗೊತ್ತೈತಲ್ಲ ನಿಮ್ಗೆ? ಅದು ಅಂದ್ರೆ ಅದಕ್ಕೆ ಪುಣ್ಯ ಇಲ್ಲದೆ ಮತ್ತೆ ಪಾಪ ಮಾಡಿದ್ರೆ ಅದು ನರಕಕ್ಕೆ ಹೋಗ್ಬೇಕಾಗಿತ್ತಲ್ಲ. ಹೂವೇರ್ಸಿ ಪಾಪ ಮಾಡಿದ್ರೆ ನರಕಕ್ಕೆ ಹೋಗ್ಬೇಕಾಗಿತ್ತಲ್ಲ. ಮತ್ತೆ ಸ್ವರ್ಗಕ್ಕೆ ಯಾಕೆ ಹೋಯ್ತು? ಗುಡ್, ಅದಕ್ಕೆ ಪುಣ್ಯ ಪ್ರಾಪ್ತಿ ಆಗಿತ್ತು, ಆದ್ರಿಂದ ಸ್ವರ್ಗಕ್ಕೆ ಹೋಯ್ತು. ಸಾಕಷ್ಟು ಅಂತ ವಿಷಯಗಳು ಸಾಕಷ್ಟು ಶಾಸ್ತ್ರದಲ್ಲಿ ಕಪ್ಪೆದೊಂದಲ್ಲ, ಅಂತ ಉದಾಹರಣೆಗಳು ಬೇಕಾದಷ್ಟಿದಾವು. ಆದ್ರಿಂದ ಪುಣ್ಯನೇ ಸಿಗುತ್ತೆ, ಪಾಪ ಯಾಕೆ ಸಿಗಲ್ಲ? ನೋಡೋಣ. ಈಗ ಮಹಾರಾಷ್ಟ್ರ ಕಡೆಯಿಂದ ಇವರು ಬಂದಿದ್ದಾರೆ. ಮಹಾರಾಷ್ಟ್ರದಲ್ಲಿ ಬಹಳ ಪ್ರಭಾವಶಾಲಿ ಸಾಧುಗಳ ಹತ್ರ ಇವರೆಲ್ಲ ಬಹಳ ಪ್ರವಚನ ಕೇಳಿದ್ದಾರೆ, ಮತ್ತೆ ಬಹಳ ಸ್ವಾಧ್ಯಾಯ ಮಾಡಿದ್ದಾರೆ. ಅವರು ಬಂದು ಒಂದು ಏನೋ ಪ್ರಶ್ನೆ ಕೇಳೋದಕ್ಕೆ ಬಂದಿದ್ದಾರೆ. ಏನು ಕೇಳ್ತಾರೆ ನೋಡೋಣ. ಮಹಾರಾಜ್ರೆ, ಕಪ್ಪೆ ತಿರಿಯಂಚೈತ್ರಿ, ಅದಕ್ಕೆ ಪಾಪ ಪುಣ್ಯ ಗೊತ್ತಾಗಲ್ರಿ. ನಾವು ಮನುಷ್ಯರಿದ್ದೀವಲ್ರಿ, ನಮಗೆ ಪಾಪ ಪುಣ್ಯ ಗೊತ್ತಾಗುತ್ತಲ್ಲ. ಬಹಳ ಒಳ್ಳೇದಪ್ಪ, ಬಹಳ ಒಳ್ಳೆಯದು. ಅದಕ್ಕೆ ನಾನು ಹೇಳಿದೆ ನಿಮಗೆ ಫಸ್ಟ್ ಇವ್ರ ಪ್ರಶ್ನೆ ಕೇಳೋದಕ್ಕಿಂತ ಮೊದಲೇ ನಾನು ಅಂದೆ, ಇವರು ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಪ್ರಭಾವಶಾಲಿ ಸಾಧುಗಳ ಹತ್ರ ಇವರೆಲ್ಲ ಕಲ್ತಿದ್ದಾರೆ, ಇವ್ರಿಗೆ ಗೊತ್ತಿದೆ. ನಾನು ಇದು ಮಹಾರಾಷ್ಟ್ರದಲ್ಲಿ ನಾನು ಓಡಾಡ್ತಿದ್ದಾಗ 8-9 ವರ್ಷ ನಾನು ಮಹಾರಾಷ್ಟ್ರದಲ್ಲಿ ಓಡಾಡಿದ್ದೆ. ಸಾಕಷ್ಟು ಜಾಗದಲ್ಲಿ ಈ ಪ್ರಶ್ನೆ ನಾನು ಸಾಕಷ್ಟು ಜನರ ಹತ್ರ ಕೇಳಿದ್ದೀನಿ ನಾನು. ಮತ್ತೆ ಯಾವ ಗುರು ಅವರಿಗೆ ಅದನ್ನು ಹೇಳಿಕೊಟ್ಟಿದ್ದಾನೆ ಅದನ್ನು ಕೂಡ ಅವ್ರು ಹೇಳಿದ್ದಾರೆ. ಅರ್ಥ ಆಯ್ತು? ಶ್ರಾವಕರು ಹೇಳ್ತಾರೆ ಯಾರು ಕಲಿಸಿದ್ದಾರೆ ಅಂತ ಹೇಳಿದಾನ. ನಾನೀಗ ಕೇಳ್ತೀನಿ ಇವರೇ ನಿಮಗೆ, ಅದು ಯಾರೇ ನಿಮ್ಗೆ ಕಲಿಸಿರ್ಲಿ, ನಾನು ನಿಮ್ಗೆ ಕೇಳ್ತೀನಿ. ಆಚಾರ್ಯ ಭಗವಾನ್ ರವಿಶೇಣ್ ಅಂದರೆ ಪದ್ಮಪುರಾಣ ರಚನೆ ಆಯ್ತಾ? ಪದ್ಮಪುರಾಣ 18,000 ಶ್ಲೋಕ ಪ್ರಮಾಣದಲ್ಲಿದೆ, ನಿಮ್ಗೆ ಗೊತ್ತಿದೆ ಅದು, ನೀವು ಅದನ್ನು ಸ್ವಾಧ್ಯಾಯ ಮಾಡಿದ್ದೀರಾ. ಆಚಾರ್ಯ ಭಗವಾನ್ ಜಿನ್ಸೇನ್ ಅಂದರೆ ನಮ್ಮ ಹರಿವಂಶ ಪುರಾಣ ರಚನೆ ಆಯ್ತಾ. ಮತ್ತು ಸಾಕಷ್ಟು ಜನ ಪೂರ್ವಾಚಾರ್ಯರು, ಒಬ್ಬರಲ್ಲ, ಅದು ಎಷ್ಟೋ ಇದ್ದಾರೆ. ಮತ್ತು ಆಚಾರ್ಯ ಭಗವಾನ್ ಜ್ಞಾನಸಾಗರ್ ಮಹಾರಾಜರು ಅಂದರೆ ಈ ವಿದ್ಯಾಸಾಗರ್ ಇದಾರಲ್ಲ, ಅವರ ಶಿಕ್ಷಣ ಮತ್ತು ದೀಕ್ಷಾಗುರು ಆಚಾರ್ಯ ಭಗವಾನ್ ಜ್ಞಾನಸಾಗರ್. ನಾನು ನಿಮಗೆ ಕೇಳ್ತೀನಿ, ಇವರೆಲ್ಲ ತಿರಿಯಂಚಿದ್ರು ಇಲ್ಲ ಮನುಷ್ಯರಿದ್ರು? ನೀವು ಹೇಳ್ರಿ ನೋಡ. ಮನುಷ್ಯರಿದ್ರಿ. ದಿಗಂಬರ ಗುರುಗಳು ಇಲ್ಲೇನ ಇವರೆಲ್ಲ? ಇವರಿಗೆಲ್ಲ ಜ್ಞಾನ ಇಲ್ವೇನಾ? ಇವರಿಗೆಲ್ಲ ಚಾರಿತ್ರ್ಯ ಇಲ್ವೇನಾ? ಇವ್ರ ಶಾಸ್ತ್ರಗಳು ಆ 1000 ವರ್ಷದಿಂದ ಇವ್ರ ಶಾಸ್ತ್ರಗಳು ನಡೀತಾ ಇದಾವೆ. ಆಚಾರ್ಯ ನೇಮಚಂದ್ರ ಸಿದ್ಧಾಂತ ಚಕ್ರವರ್ತಿ ಇರ್ಬೋದು, ಶ್ರವಣ ಬೆಳಗೊಳದಲ್ಲಿ 1030-40 ವರ್ಷದ ಹಿಂದೆ, 1040 ವರ್ಷದ ಹಿಂದೆ, ಅಂದ್ರೆ 981 ಮಾರ್ಚ್ 13 ತಾರೀಕು ಭಗವಾನ್ ಬಾಹುಬಲಿನ ಪ್ರತಿಷ್ಠಾಪನೆ ಮಾಡಿದಾಗ ಅಲ್ಲಿ ಸೃಷ್ಟಿ ಆಗಿತ್ತು. ಅಂದ್ರೆ ನಾನು ಕೇಳ್ತೀನಿ, ಇವರೆಲ್ಲ ತಿರಿಯಂಚಿದಾರೇನಾ? ಅಷ್ಟೇ. ಅಂದ್ರೆ ಯಾರು? ಇವ್ರು ಪೂರ್ವಾಚಾರ್ಯ ಇದಾರೆ, ನಮ್ಮ ಪೂರ್ವಾಚಾರ್ಯ ಇದಾರೆ, ನಮಗೆ ಪೂಜ್ಯ ಇದ್ದಾರೆ. ಅವ್ರನ್ನ ನಾವು ನೆನ್ಪು ಮಾಡಿಕೊಂಡು ಅವರ
ಏನು ಶಾಸ್ತ್ರಗಳಿದಾವೆ ಅದ್ರ ಮುಖಾಂತರ ನಾವು ಈ ಜೈನ ಧರ್ಮವನ್ನು ತಿಳಿಯಕ್ಕಾಗಿದೆ ಅಂತ ಮಹಾನ್ ಉಪಕಾರ ಮಾಡಿದಂಥ ನಮ್ಮ ಇವರೆಲ್ಲನೂ ಅವರೆಲ್ಲ ತಿರಿಯಂಚರಲ್ಲಪ್ಪ, ಅವರು ಮಹಾಜ್ಞಾನಿ ಸಾಧುಗಳಿದ್ದಾರೆ, ಮಹಾನ್ ಚಾರಿತ್ರವಾನ ಆಚಾರ್ಯರಿದ್ದಾರೆ. ಜಿನೇಂದ್ರ ಭಗವಾನ್ರ ಮಾತನ್ನು ಯಥಾವತ್ ಶಾಸ್ತ್ರದಲ್ಲಿ ಬರೆದಿದ್ದಾರೆ. ಸುಂದರವಾದ ಹೂಗಳನ್ನು ಈಗೇನು ನಾನು ನಿಮಗೆ ಹೇಳಿದ್ನಲ್ಲ ಈಗ ಒಂದು 10 ನಿಮಿಷದಿಂದ ಹೂಗಳ ಹೆಸರು, ಅಂಥ ಹೂಗಳನ್ನೆಲ್ಲ ಏರ್ಸೋದಕ್ಕೆ ಭಗವಾನ್ರಿಗೆ ಹೇಳಿದ್ದಾರೆ ಅವ್ರು. ಅರ್ಥ ಆಯ್ತೇನಾ? ಈಗ ಮಿಥ್ಯಾ ಪ್ರಚಾರಕರು ಈಗಷ್ಟೇ ಒಂದು 15-20 ವರ್ಷದಿಂದ ಭಾಳ ಮಿಥ್ಯಾ ಪ್ರಚಾರಕರು ಅವ್ರು ಕೈಕಾಲಿಗೆ ಸಿಗ್ತಿದಾವೆಲ್ಲ, ಎಲ್ಲ ಕೈಕಾಲಿಗೆ ಸಿಗ್ತಿದ್ದಾರೆ ಅವರೆಲ್ಲ. ಎಲ್ಲಿ ಹೋದ್ರು ಕೈ ಕಾಲಿಗೆ ಎಲ್ಲ ಅವೇ ಸಿಗ್ತಿದ್ದಾವೆಲ್ಲ. ಅವ್ರಿಗೆ ಏನು ಪ್ರಚಾರ ಮಾಡ್ತಿದ್ದಾರೆ ಅಂದರೆ ಈ ಥರ ಪ್ರಚಾರ ಮಾಡ್ತಿದ್ದಾರೆ. ಅವು ಕಪ್ಪೆಗೆ ಜ್ಞಾನ ಇರಲಿಲ್ಲ, ತಿರಿಯಂಚಿತ್ತದು, ಅದು ಹೂವೇರ್ಸ್ತು ಭಗವಾನ್ ಶರಣಕ್ಕೂ ಸಮಶರಣಕ್ಕೆ ಹೋಗಿ ನೀ ಮನುಷ್ಯ ಇದೆಯಾ, ನೀ ತಿರಿಯಂಚಿದ್ಯಾ, ಹೀಗೆಲ್ಲ ಕಲಿಸ್ತಿದ್ದಾರೆ. ಇದು ಪ್ರಶ್ನೆ ನಿಮ್ಮ ಒಬ್ಬರ ಕಡೆಯಿಂದ ಬಂದಿರೋದಲ್ಲ. ಮಹಾರಾಷ್ಟ್ರ ಕಡೆ ಇದೇ ವಿಷಯನ ಆ್ಯಸ್ ಇಟ್ ಈಸ್ ಇದೇ ರೀತಿ 20-30 ಜನರ ಹತ್ರ ನಾನು ಇನ್ನು ಕೇಳಿದ್ದೀನಿ. ಮತ್ತೆ ಆ ಕಲಿಸಿದವನು ಅರ್ಧ ತಲೆ ಹೋದವನು ಅದು ನನಗೆ ಗೊತ್ತೈತಿ ಯಾರು ಕಲಿಸಿದ್ದಾರೆ ಅಂತೇಳಿ. ಹುಚ್ಚ ಅವನು ಏನು ಬೇಕಾದ್ರೂ ಕಲಿಸ್ತಾನೆ. ಹಂಗಂತ ಹೇಳ್ಕೊಂಡು ಈ ಹುಚ್ಚರಿ ಏನು ಬೇಕಾದ್ರೆ ಕಲ್ಸೋದು ಅಂದ್ಕೊಳ್ಳಿ ನಮ್ಮ ಜೈನ ಶಾಸ್ತ್ರ ಅಲ್ಲ ಅದು. ನಮ್ಮ ಜೈನ ಶಾಸ್ತ್ರ ನಮ್ಮಲ್ಲಿದೆ, ಅರ್ಥ ಆಯಿತು. ಅದರಂತೆಯೇ ಮಾತಾಡಿದ್ರೇ ಅದಕ್ಕೇನಾದ್ರು ಬೆಲೆ ಇರುತ್ತೆ. ಹೇಗೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅದೇ ರೀತಿ ಹೇಳಿದ್ರೆ ಬೆಲೆ ಇರುತ್ತೆ. ಇಲ್ಲಿ ನಮ್ಮಲ್ಲಿ ಜೈನರಿಗೂ ನಮ್ಮ ಜೈನ ಶಾಸ್ತ್ರಕ್ಕೂ ಹುಚ್ಚರಿಗೆ ಯಾವುದು ಬೆಲೆ ಇಲ್ಲ. ನೀವು ವಿಚಾರ ಮಾಡಿರಿ, ನಿಮಗೆ ಬೇಕು ಅಂತಾರೆ ಶಾಸ್ತ್ರ ಕೊಡ್ತೀನಿ. ಇವನು ಈಗಲ್ಲೇ ಎಲ್ಲ ಹುಚ್ಚಿಟ್ಟು ತಿರುಗ್ತಿದ್ದಾನೆ, ಹಂಗಲ್ಲ. ನಿಮಗೆ ಬೇಕು ಅಂತಾರೆ ನಾನು 50 ತನಕ ನೀವು ಶಾಸ್ತ್ರ ಕೊಡ್ತೀನಿ ಹೂವೇರ್ಸೋದು, ಭಗವಾನ್ರಿಗೆ ಹೂವೇರಿಸ್ಬೇಕು ಅನ್ನೋದು. ನೀವು ಇಷ್ಟು ಮತ್ತೆ ನೀವು ಸಾಕಸ್ಮಾತ್ ಇಷ್ಟು ಶಾಸ್ತ್ರಗಳನ್ನು ನೀವು ಮನಸ್ಸೋದು ತಯಾರಿಲ್ಲ, ಇವನು ಅವ್ರನ್ನೇ ನೀವು ಮನಸ್ತಾರೆ ಅಂದರೆ ಇನ್ನು ನಮ್ಮ ಜವಾಬ್ದಾರಿ ಇಲ್ಲ. ನಮ್ಮನ್ನು ಕ್ಷಮಿಸಿಬಿಡ್ರಿ, ನೀವು ನಿಮ್ಮ ಪಾಡಿಗೆ ಹೋಗ್ರಿ. ಅರ್ಥ ಆಯ್ತು? ಹಾಂ, ಮುಂದಿನ ಕೆಲಸ ಮುಂದಿನ ವಿಚಾರ ನೋಡಿಯಾ. ಬಾರಿ ಕಾಕು ಹಾಂ, ಬಾರಿ ಕಾಕು ಬಾರಿ ಬಾರಾ ಹಾಂ ಕೇಳ್ರಿ. ಭಗವಾನರಿಗೆ ನೈವೇದ್ಯ ಏರ್ಸಕ್ ಬರುತ್ತೆ ಏನ್ರಿ? ಬರುತ್ತಲ್ಲ. ತಿನ್ನೋ ವಸ್ತು ಎಲ್ಲ ಹೆಂಗ್ ಭಗವಾನಿಗೆ ಏರಿಸ್ತಾರ್ರಿ? ಎಂತಂದ ಏನಂತೆ? ಅಯ್ಯಪ್ಪ, ತಿನ್ನೋ ವಸ್ತುನೆಲ್ಲ ಭಗವಾನ್ರಿಗೆ ಏರ್ಸಕ್ ಬರುತ್ತಾ? ಇದು ಬಹಳ ಒಂದು ದೊಡ್ಡ ಸಮಸ್ಯೆನಾತಲ್ಲ. ಈಗ ಒಂದು ಕೆಲಸ ಮಾಡ್ರಪ್ಪ ಹಂಗಾರೆ. ಈಗ ಹಾಂ ಬಾರಿಕಾಕು, ನಾನು ನಿಮಗೆ ಒಂದು ಪ್ರಶ್ನೆ, ಸಣ್ಣ ಪ್ರಶ್ನೆ ಕೇಳ್ತೀನಿ. ಭಗವಾನ್ರಿಗೆ ಜಲಾಭಿಷೇಕ ಮಾಡಕ್ ಬರುತ್ತೆ? ಬರುತ್ತೆ. ಆಯ್ತಪ್ಪ, ನಾನೇ ನಿಮ್ಗೆ ಈಗ ಪ್ರಶ್ನೆ ಕೇಳ್ತೀನಿ. ನಿಮ್ಮ ಭಗವಾನ್ರು ನೀರು ಮಾತ್ರ ಕುಡಿತಾನು, ಲಾಡು ತಿನ್ನಲೇನಾ? ನಿಮ್ಮ ಭಗವಾನ್ರು ನೀರು ಮಾತ್ರ ಕುಡಿತಾನ, ಲಾಡು ತಿನ್ನಲ್ಲ, ಹಂಗೈತಿ? ಹಂಗೈತಿ ಬಾರಿಕಾಕ, ಹಂಗೈತೇನಪ್ಪ? ಹೇಳೋದಲ್ಲ. ಈಗ ಯಾಕೆ ವಾಯ್ಸ್ ಕಮ್ಮಿ ಆಯ್ತು ನಿಮ್ದು? ವಾಯ್ಸ್ ಯಾಕೆ ಕಮ್ಮಿ ಆಯ್ತು? ವಾಯ್ಸ್ ತೆಗೆದು ಹೇಳೋದು ಇಲ್ರಿ. ಹಿಂಗೆ ಎಲ್ಲ ಸುಳ್ಳಿದಾವಪ್ಪ. ಈ ಥರ ಎಲ್ಲನೂ ಮಿಥ್ಯಾವಾದಿಗಳು ಅಲ್ಲೆಲ್ಲೇ ಹೋಗಿ ಏನಾರು ಹೇಳ್ತಾರೆ ಪಾಪ. ಆ ಪಂಡಿತ್ನಿಗೆ ಏನಾರು ತಿನ್ನೋದು ಬೇಕಾದ್ರೆ ಶಂಕರ ಪಳ್ಳೆ ಅಂತೆ, ಉಂಡೆ ಅಂತೆ ಎಲ್ಲ ಡಬ್ಬಿಲಿ ಕೊಟ್ಟು ಮನೆಯಿಂದ ಅಲ್ಲಿಗೆ ತಗೊಂಡೋಗಿ ಕೊಡ್ರಿ, ಭಗವಾನ್ರ ಮುಂದ್ಗಡೆ ಯಾಕೆ ತಂದು ಹಾಕ್ತೀರಾ ಅಂತ ಹೇಳಿದಾನೆ ಒಬ್ಬ. ಹಾಫ್ ಮೆಂಟಲ್ ಒಬ್ಬ ಎಲ್ಲ ಕಡೆ ಹೇಳ್ಕೊಂಡು ತಿರ್ಗಾಡ್ತಿದ್ದಾನೆ. ಅದನ್ನ ಸಾಕಷ್ಟು ಕಡೆ ಆ ಕಂಪ್ಲೇಂಟ್ ನಮಗೆ ಬಂದಿದ್ದಾವು. ಬಟ್ ಅದನ್ನ ಮಾಡಬೇಡ್ರಪ್ಪ, ಆ ರೀತಿ ಇದು ತಪ್ಪು ಐತಿ. ಅವ್ರು ಏನು ಹೇಳ್ತಾರೆ ಹಂಗೆ ಕೇಳಕ್ಕೆ ಹೋಗ್ಬೇಡ್ರಿ. ಶಾಸ್ತ್ರ ಒಳಗಡೆ ಒಳ್ಳೊಳ್ಳೆ ವಸ್ತುಗಳನ್ನು, ಒಳ್ಳೊಳ್ಳೆ ಅಂದರೆ ಷಟ್ರಸ ಸಹಿತ ಒಳ್ಳೊಳ್ಳೆ ನೈವೇದ್ಯಗಳನ್ನು ಭಗವಾನ್ರಿಗೆ ಏರ್ಸೋದಕ್ಕೆ ಹೇಳಿದ್ದಾರೆ. ಹೆಂಗೆ ನಿಮಗೆ ಅಂದರೆ ದಿಗಂಬರ ಮುನಿಗಳು ಯಾರು ನಿಮ್ಮ ಮನೆಗೆ ಬಂದರೆ, ಅಂದರೆ ನಿಮ್ಮ ಆಹಾರಕ್ಕೆ ಬಂದರೆ ನೀವು ಎಷ್ಟು ಸಂತೋಷದಿಂದ ಅವರಿಗೆ ಲಾಡು, ಬರ್ಫಿ, ಅದು ಇದು ಹಾಲು ಏನೇನೋ ಅಂತಾರೆ. ಈ ಭಾಗದಾಗೆ ಬಾಸುಂಡಿ ಅಂತೆ, ಅದೇನು ನಾನು ತಿನ್ನಲ್ಲ, ನನಗೆ ಗೊತ್ತಿಲ್ಲ. ಬಾಸುಂಡಿ ಅಂಥದ್ದು ಅಂತಾರೆ. ಅದೆಲ್ಲ ಮಾಡಿ ಹಾಕ್ತಾರೆ. ಯಾಕೆ? ಗುರುಗಳು ಮನೆಗೆ ಬಂದಿದ್ದಾರೆ ಅಂತ. ನಾನು ನಿಮಗೆ ಕೇಳ್ತೀನಿ, 8 ದ್ರವ್ಯದೊಳಗಡೆ ಒಂದು ನೈವೇದ್ಯ ಇದೆ, ಇದೆಲ್ಲ ನಿಮ್ಗೆ ಗೊತ್ತಿದೆ, ಎಲ್ಲರಿಗೂ ನಿಮ್ಗೆ ಗೊತ್ತಿದೆ. ಆ ನೈವೇದ್ಯ ಎಷ್ಟು ಅಂದರೆ ತ್ರಿಲೋಕಿನಾಥ ಭಗವಾನ್ರಿಗೆ ನೀವು ಮಾಡಿ ಹಾಕೋದು ಎಷ್ಟು ಸುಂದರವಾದ ನೈವೇದ್ಯಗಳು ಬೇಕು. ಹಾಂ, ಬಾಳೆಹಣ್ಣು 1 kg 2 kg ತೊಗೊಂಡೋಗಿ ಹಾಕ್ರಿ ಅಂತ ನಾನೇನು ಅನ್ನಲ್ಲ. ಕಮ್ಮಿ ಒಂದು ನಿಮ್ಗೊಂದು ಕಮ್ಮಿ ಒಂದು ಸಣ್ಣದೊಂದು ಬರ್ಫಿ ಪೀಸು, ಸಣ್ಣದೊಂದು ಏನಾರು ನೈವೇದ್ಯ, ಒಂದು ಮಾಡಿದಾಗ ಒಂದು ಲಾಡು ಶುದ್ಧವಾಗಿ. ಇಲ್ದಿದ್ರೆ ಬೇಡಪ್ಪ, ನಿಮ್ಮ ಮನೇಲಿ ಇಲ್ದಿದ್ರೆ ಬೇಡ. ಇದ್ದಾಗ ಲಾಡು, ಮನೇಲಿ ಲಾಡು ಮಾಡಿದಾಗ ಲಾಡು, ಮನೇಲಿ ಹೋಳಿಗೆ ಮಾಡಿದಾಗ ಎಲ್ಲ ಮಾಡಿದಾಗ ಒಂದು ಸಣ್ಣ ಹೋಳಿಗೆ. ಇದು ಕಮ್ಮಿ ಇಷ್ಟಾರು ಭಗವಂತರಿಗೆ ಏರಿಸ್ಬೇಕಾ ಬೇಡ? ಕ್ಷುಧಾರೋಗ ನಿವಾರಣೆ ನೈವೇದ್ಯಂ ನಿರೋಪಾಮಿ ಸ್ವಾಹ ಹಂಗಂತ ಹೇಳ್ತೀವಿ ನಾವು. ಕ್ಷುಧಾರೋಗ ಎಲ್ಲಿ ನಿವಾರಣೆ ಆಗೋದು ನಮಗೆ? ಒಳ್ಳೊಳ್ಳೆ ದ್ರವ್ಯವನ್ನು ತೊಗೊಂಡೋಗಿ ಭಗವಂತರಿಗೆ ಏರಿಸ್ಬೇಕು. ಯಾವ ರೀತಿ ನೀವು ದ್ರವ್ಯಗಳನ್ನು ತೊಗೊಂಡೋಗಿ ಏರಿಸ್ತೀರಿ, ನಿಮ್ಮ ಭಾವನೆಗಳು ಆ ರೀತಿ ಆಗ್ತಾವಪ್ಪ. ಹೋಳಿಗೆ ತಗೊಂಡು ದೊಡ್ಡ ಐಟಮ್ಸ್ಗಳು ತೊಗೊಂಡೋಗಿ ಏರ್ಸಿ ನಿಮ್ಮ ಭಾವನೆ ಹಂಗೆ ಆಗ್ತಾವು ಇಲ್ಲ, ಹಿಂಗೆ ಆಗ್ತಾವು. ಅದಕ್ಕೊಂದು ಉತ್ತಮ ಉದಾಹರಣೆ ಏನು ಗೊತ್ತಾ ನಿಮಗೆ? ಉತ್ತಮ ಉದಾಹರಣೆ ಅಂದರೆ
ಶ್ರವಣ ಬೆಳಗೊಳದಲ್ಲಿ ಅಷ್ಟು ದೊಡ್ಡ ಮಹಾಭಿಷೇಕ ಆಗುತ್ತೆ. ಆದ್ರಿಂದ ಅಲ್ಲಿ ದ್ರವ್ಯಗಳು ಅಷ್ಟೆಲ್ಲ ಇರ್ತವೆ, ದೊಡ್ಡ ಅಭಿಷೇಕ ಆಗುತ್ತೆ. ಆದ್ರಿಂದ ಅಲ್ಲಿ ಕೋಟಿ ರೂಪಾಯಿ ಖರ್ಚು ಮಾಡೋದಕ್ಕೆ ಮನುಷ್ಯರು ತಯಾರಿರ್ತಾರೆ. ಎಷ್ಟೋ ಸಾವಿರಾರು ಕಿಲೋಮೀಟರ್ ದೂರದಿಂದ ಮನುಷ್ಯರು ಅಲ್ಲಿಗೆ ಹೋಗ್ತಾರೆ. ಆದ್ರೆ ನಮ್ಮೂರಲ್ಲಿ ಅದೇ ಭಗವಾನರು ನಮ್ಮೂರಲ್ಲಿ ಇದ್ದಾರೆ, ಆದ್ರೆ ಇಲ್ಲಿ ಅಭಿಷೇಕ ಮಾಡೋದಕ್ಕೆ ಒಬ್ಬ ಮನುಷ್ಯನೂ ಇರೋದಿಲ್ಲ. ಗೊತ್ತೈತಲ್ಲ ನಿಮ್ಗೆ ಇದು? ಯಾಕೆ ಅಂದ್ರೆ ನಮ್ಮಲ್ಲಿ ದ್ರವ್ಯಗಳ ಹೀನತೆ ಐತಪ್ಪ. ದ್ರವ್ಯಗಳು ಒಳ್ಳೊಳ್ಳೆ ದ್ರವ್ಯ ಆದ್ರೆ ಹಂಗ ಆಗಲ್ಲ. ಅದೊಂದು ಸ್ವಲ್ಪ ನೀವೇನು ಮಾಡಬೇಕು, ಗಮನದಲ್ಲಿ ಇಡಬೇಕು ಅದನ್ನು ಹೇಗಿದೆ ಅಂಥೇಳಿ ಆ ವಿಷಯನ. ಅದು ನಿಮ್ಮ ಆದ್ರಿಂದ ನೋಡಿ, ಯಾವ ರೀತಿ ನಮ್ಮಲ್ಲಿ ದ್ರವ್ಯ ಇರ್ತವೆ ನೋಡಿ, ನಮ್ಮ ಭಾವನೆ ಆ ರೀತಿ ಆಗ್ತವೆ. ಈಗ ದೊಡ್ಡ ದೊಡ್ಡ ಪಂಚಕಲ್ಯಾಣ ಅಂದ್ರೆ ನಿಮ್ಮ ಭಾವನೆ ಹೆಂಗೆ ಆಗ್ತವೆ, ಅದೇನೇ ಯಾರು ಇಲ್ಲ ಅಂದ್ರೆ ನಿಮ್ಮ ಭಾವನೆಗಳು ಹೆಂಗೆ ಆಗ್ತವೆ ನೋಡಿ, ನೀವೇನು ಮಾಡಿ. ಅದೇ ರೀತಿ ಒಳ್ಳೊಳ್ಳೆ ದ್ರವ್ಯಗಳಿದ್ರೆ ನಿಮಗೆ ಒಳ್ಳೆ ರೀತಿ ಭಾವನೆ ಆಗುತ್ತೆ ಅಂತೇಳಿ ಶಾಸ್ತ್ರದಾಗ ಇದೈತಪ್ಪ. ಆದ್ರಿಂದ ಈ ರೀತಿ ಎಲ್ಲ ಮಾತಾಡಿಕೊಂಡು ಅವ್ರಿವ್ರದ್ದೆಲ್ಲ ಮಿಥ್ಯಾ ಉಪದೇಶ ಕೇಳ್ಕೊಂಡು ನಿಮ್ಮ ಆಗಮ ಪರಂಪರೆಯನ್ನು ನೀವು ವ್ಯರ್ಥ ಮಾಡ್ಕೋಬೇಡಿ, ನಿಮ್ಮ ಜೀವನವನ್ನು ವ್ಯರ್ಥ ಕಳ್ಕೊಬೇಡಿ. ಈ ರೀತಿ ಮಿಥ್ಯಾ ಉಪದೇಶಕ್ಕೆ ಒಳಗಾಗಬೇಡ್ರಿ. ಈಗ ಸಮಯ ಆದ್ರಿಂದ ಭಗವಾನ್ ಮಹಾವೀರಿಗೆ ಗುಡ್.